ಪೊಲೀಸರು ಯಾವಾಗಲೂ ಕೂಡ 24/7 ಆ ಜಾಬಲ್ಲಿ ಇರ್ತಾರೆ. ಅವ್ರಿಗೆ ಜಾಸ್ತಿ ಗೊತ್ತಿಲ್ಲದೆ ಏನೋ ಜಾಸ್ತಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರ್ತದೆ. ಆ ಸ್ಟ್ರೆಸ್ ಇರೋದ್ರಿಂದ ಬೇರೆ ಥರ ಸಮಸ್ಯೆಗಳು ಕೂಡ ಅಥವಾ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಯಾಕೆ ನಾವು ಕ್ವಾರ್ಟರ್ಸ್ನಲ್ಲಿ ಆರ್ಗನೈಸ್ ಮಾಡಿದ್ದೀವಿ ಅಂದರೆ ನಮಗೆ ಪೊಲೀಸರ ಆರೋಗ್ಯ ಅಷ್ಟೇ ಮುಖ್ಯ ಅಲ್ಲ, ಅವ್ರ ಫ್ಯಾಮಿಲಿ ಆರೋಗ್ಯ ಕೂಡ ಬಹಳ ಮುಖ್ಯ. ಯಾಕಂತ ಹೇಳಿದರೆ ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರೆ ನಮ್ಮ ಪೊಲೀಸರನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಹಾಗಾಗಿ ಇವತ್ತು ಏನು ನಾವು ತಪಾಸಣಾ ಶಿಬಿರವನ್ನು ಆರ್ಗನೈಸ್ ಮಾಡಿದ್ದೇವೆ ಅದರ ಉಪಯೋಗವನ್ನು ಪ್ರತಿಯೊಬ್ಬರೂ ಸರಿಯಾಗಿ ಪಡ್ಕೊಳ್ಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು. ಯಾಕಂದರೆ ಪ್ರತಿಯೊಬ್ಬರಿಗೆ ಕೂಡ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಅಥವಾ ಫ್ಯಾಮಿಲಿಯಲ್ಲಿ ಯಾರೇ ಒಬ್ಬರು ಆರೋಗ್ಯ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿಗೆ ಸಫರ್ ಆಗ್ತಾರೆ. ಸೊ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಡಾಕ್ಟರ್ಸ್ ಆರ್ ಅವರ್ ಗಾಡ್ಸ್ ಅಂತ ಹೇಳ್ತೀವಿ. ಎಲ್ಲ ಡಿಸೀಸಸ್ಗೆ ಅಥವಾ ನಾವು ಚೆನ್ನಾಗಿ ಇರಬೇಕಂದ್ರೆ ಅವರು ಮುಖ್ಯ ಕಾರಣಕರ್ತರಾಗಿರ್ತಾರೆ. ಸೊ ಇದಲ್ಲದೆ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಥವಾ ನಮ್ಮ ಇನ್ವೆಸ್ಟಿಗೇಷನ್ ಸರಿಯಾದ ನಿಟ್ಟಿನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಕೂಡ ಡಾಕ್ಟರ್ಸ್ ಮತ್ತು ಪೊಲೀಸನ್ನ ಒಳ್ಳೆ ಅವಿನಾಭಾವ ಸಂಬಂಧ ಇರಬೇಕಾಗುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಅವರು ನಮ್ಮ ಜೊತೆ ಸೇರಿ ನಾವು ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಮೇಡಮ್, ನಮಗೆ ಒಂದು ಆರ್ಗನೈಸ್ ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ ಹಿಂದೆ ಬಂದು ನಮಗೆ ಕೇಳಿಕೊಂಡ್ರು. ಅದರಂತೆ ನಾವು ಈ ದಿವಸ ಈ ಶಿಬಿರವನ್ನು ಆರ್ಗನೈಸ್ ಮಾಡಿದರೆ ಇದೇ ಥರ ಶಿಬಿರಗಳು ಇನ್ನು ಮುಂದೆಯೂ ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ಮಾಡ್ತೇವೆ. ಈ ಶಿಬಿರ ಯಾವ ಉದ್ದೇಶಕ್ಕೆ ಆರ್ಗನೈಸ್ ಮಾಡಿದ್ದೇವೆ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಇಷ್ಟು ಜನ ಎಷ್ಟು ಬಂದಿದ್ದೀರೋ ಅಷ್ಟೇ ಜನ ಅಲ್ಲ, 1 ಗಂಟೆಯಿಂದ ಈವ್ನಿಂಗ್ವರೆಗೂ, ಇವಾಗಿನಿಂದ ಈವ್ನಿಂಗ್ವರೆಗೂ ಕೂಡ ಇರ್ತದೆ. ಸೊ ಹಾಗಾಗಿ ಹೆಚ್ಚಿನ ಜನ ಪರೀಕ್ಷೆ ಮಾಡಿಕೊಂಡ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ನಮಗೆ ಪರಿಸರ ಮಾಲಿನ್ಯ ಇರ್ಬೋದು, ಬೇರೆ ಕಾರಣಗಳಿಂದ ಜನರು ಇಮ್ಯುನಿಟಿ ಪವರ್ಸು ಕಡಿಮೆ ಆಗಿರ್ತದೆ, ಬೇರೆ ಬೇರೆ ಥರ ಡಿಸೀಸಸ್ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಈ ರೀತಿಯಾದ ಆ್ಯನ್ಯುವಲ್ ಚೆಕಪ್ಪನ್ನು ನಾವು ಮಾಡಿಕೊಂಡಾಗ ನಮಗೆ ಏನು ಸಮಸ್ಯೆ ಇದೆ, ನಮ್ಮ ಬಾಡಿ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ, ఏ ರೀತಿ ಸಮಸ್ಯೆ ಆಗೋದನ್ನು ನಾವು ತಡಿಬಹುದು ಅಂತೇಳಿ. ಆಗಲಿಲ್ಲ ಅಂತ ಹೇಳಿದಾಗ ನಾವು ಕರೆಕ್ಟಾಗಿ ಕ್ಯೂರ್ ಮಾಡಲಿಕ್ಕೆ ಆಗಲ್ಲ, ಮತ್ತು ಅದರಿಂದ ಆಗುವ ಸಂದರ್ಭಗಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ಎಲ್ಲ ನಿಟ್ಟಿನಲ್ಲಿ ನನಗೆ ಇವತ್ತು ದಿವಸ